ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾತಿ ಗಣತಿ ಜಾರಿಗೆ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಸಿಎಂ ಮುಂದಾಗ್ತಿದ್ದಾರೆ. ಜಾತಿ ಗಣತಿ ವರದಿಗೆ ಸ್ವಪಕ್ಷದಲ್ಲೇ ವಿರೋಧ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ. ಸಮುದಾಯದ ಸಚಿವರಿಗೆ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಯಾ ಸಮುದಾಯದ ಅಹವಾಲು ಸ್ವೀಕರಿಸುವಂತೆ ಸೂಚನೆ ನೀಡಲಾಗಿದೆ. ಗೊಂದಲ ಆಕ್ಷೇಪಗಳ ಬಗ್ಗೆ ಮಾಹಿತಿ ಪಡೆಯುವುದಕ್ಕೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಸಮುದಾಯದ ಮುಖಂಡರು ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಚರ್ಚಿಸಿ ಅಭಿಪ್ರಾಯ ಪಡೆದು ವರದಿಯನ್ನ ಪಡೆಯುವಂತೆ ಸೂಚನೆ ನೀಡಿದ್ದಾರೆ. ಅಭಿಪ್ರಾಯಗಳ ಬಗ್ಗೆ ಮುಂದಿನ ಕ್ಯಾಬಿನೆಟ್ ಚರ್ಚೆ ಸಾಧ್ಯತೆ ಇದೆ. ಜಾತಿ ಗಣತಿ ವರದಿಯಿಂದ ಡ್ಯಾಮೇಜ್ ಆಗದಂತೆ ಸಿಎಂ ಎಚ್ಚರಿಕೆಯ ನಡಿಯನ್ನ ಇಡ್ತಾ ಇದ್ದಾರೆ. ನೋಡಿ, ಈ ಜಾತಿ ಗಣತಿ ವರದಿಯಿಂದ ಡ್ಯಾಮೇಜ್ ಆಗತ್ತೆ ಅನ್ನೋದು ಸಹಜವಾಗಿ ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ. ಬಟ್ ಅದು ಡ್ಯಾಮೇಜ್ ಆಗದಿದ್ದಂಗೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇನ್ನೊಂದು ಮಾರ್ಗದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರೋದು ಒಂದು ಮಾರ್ಗ, ಅದರಿಂದ ಡ್ಯಾಮೇಜ್ ಆಗದಿದ್ದಂಗೆ ಕಂಟ್ರೋಲ್ ಮಾಡೋದು ಹೆಂಗೆ ಅನ್ನೋದು ಇನ್ನೊಂದು ಮಾರ್ಗ. ಅದಕ್ಕೆ ಸಿಎಂ ಸ್ವತಃ ಕೆಲವು ಸಮುದಾಯದ ನಾಯಕರುಗಳ ಹೆಗಲಿಗೆ ಜವಾಬ್ದಾರಿ ವಹಿಸಿದ್ದಾರೆ. ಅಂದರೆ ಈಗ ಲಿಂಗಾಯತ ಸಮುದಾಯದಲ್ಲಿ ಎಂ.ಬಿ. ಪಾಟೀಲ್ ಅವ್ರಿಗೆ, ಒಕ್ಕಲಿಗ ಸಮುದಾಯದಲ್ಲಿ ಟಿ.ಕೆ. ಶಿವಕುಮಾರ್ ಅವ್ರಿಗೆ, ನೋಡ್ರಪ್ಪ ನಿಮ್ಮ ಸಮುದಾಯದವ್ರ ಜೊತೆಗೆ ನೀವು ಮಾತಾಡ್ಕೊಳ್ಳಿ. ನಿಮ್ಮ ಸಮುದಾಯದ ಸ್ವಾಮೀಜಿಗಳು, ನಿಮ್ಮ ಸಮುದಾಯದ ಮುಖಂಡರುಗಳು, ನಿಮ್ಮ ಸಮುದಾಯದ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಇವ್ರಗಳ ಜೊತೆಗೆ ಮಾತಾಡಿ. ಏನೇನು ಮಾತಾಡ್ತಾರೋ, ಏನೇನು ಸಲಹೆಗಳನ್ನು, ಏನೇನು ಸೂಚನೆಗಳನ್ನು ಕೊಡ್ತಾರೋ ಅದನ್ನು ಚರ್ಚಿಸಿ. ಯಾವ ಥರದ್ದು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಇದೆಲ್ಲವನ್ನು ಸಚಿವ ಸಂಪುಟ ಸಭೆಯಲ್ಲಿ ಮಾತಾಡೋಣ. ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಆಮೇಲೆ ಆ ನಿರ್ಧಾರವನ್ನು ಪ್ರಕಟಿಸೋಣ ಅಂತ. ಬಟ್ ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಯಾಕಂದರೆ ಸಮುದಾಯದ ನಾಯಕರುಗಳಿಗೆ ಒಂದು ಮಾತನ್ನು ಸಮುದಾಯದವ್ರು ಹೇಳಿಬಿಡ್ತಾರೆ. ಈಗಾಗಲೇ ನೋಡಿ, ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ, ಹೋರಾಟ ಮಾಡಬೇಕಾಗತ್ತೆ ಅಂತ ಎರಡೂ ಕಡೆಯಲ್ಲಿ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ಜಾತಿ ಜನಗಣತಿ ವರದಿ ಅನುಷ್ಠಾನಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ನಾವು ರಸ್ತೆಗಿಳಿದು ಹೋರಾಟ ಮಾಡಬೇಕಾಗತ್ತೆ, ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವ್ರು ಹೇಳ್ತಾ ಇರೋದು. ಇನ್ನೊಂದು ಕಡೆಯಲ್ಲಿ ಅಹಿಂದ ಸಮುದಾಯದವರು ಇನ್ನೂ ನಮಗೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಕಣ್ಣೀರು ಹಾಕಿದ್ದಾಗಿದೆ, ಇನ್ನೇನಿದ್ರು ರಕ್ತ ಕೊಡಬೇಕು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಅಕಸ್ಮಾತ್ ಈ ಅನುಷ್ಠಾನ ಆಗಲಿಲ್ಲ ಜಾತಿ ಗಣತಿ ವರದಿ ಅಂತ ಅಂದರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ, ಸುಮ್ಮನೆ ಬಿಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದ್ರಲ್ಲ ಈ ನಾಯಕರುಗಳು, ಹಾಗೆ ಈ ವಿಚಾರದಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರೋದು ತೀರಾ ಕಷ್ಟ ಇದೆ.